ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಏಕಾಗ್ರತೆ ಹೆಚ್ಚಿಸಲು ಯೋಗ, ದೇಹ ಮನಸ್ಸಿನ ಆರೋಗ್ಯಕ್ಕೆ ಯೋಗ ಅತ್ಯವಶ್ಯ. ನಮ್ಮ ಶಿಕ್ಷಣ ವ್ಯವಸ್ಥೆಯ ಒಂದು ಭಾಗವಾಗಬೇಕು. ಮಕ್ಕಳಿಗೆ ಸರಳ ಮತ್ತು ಶಕ್ತಿಯುತವಾದ ಯೋಗ ಅಭ್ಯಾಸವನ್ನು ಹೇಳಿಕೊಡುವ ಉತ್ತಮ ಉಪಕರಣಗಳನ್ನು ನಾವು ಪ್ರಾರಂಭಿಸಬೇಕಾಗಿದೆ. ಒಂದು ಮಗು ತನ್ನ ಬಾಲ್ಯದಿಂದಲೇ ಸರಿಯಾದ ರೀತಿಯ ವಿಷಯಗಳಿಗೆ, ತನ್ನೊಳಗಿನ ಕೆಲವು ಮಾಡುವಂತ ವಿಷಯಗಳಿಗೆ ತರುವುದು ಬಹಳ ಮುಖ್ಯ. ಯೋಗ ದೈಹಿಕ ಕಸರತ್ತಲ್ಲ, ದೈಹಿಕ, ಮಾನಸಿಕ, ಭಾವನಾತ್ಮಕವಾಗಿ ಸದೃಢವಾಗಲು ಹಾಗೂ ಮನಸ್ಸು ದೇಹವನ್ನು ಸಮತೋಲನವಾಗಿಟ್ಟುಕೊಳ್ಳಲು ಯೋಗ ಅತ್ಯವಶ್ಯ. ತರಗತಿಯ ಈ ಶರಣ್ಯ, ಈ ಪುಟ್ಟ ಬಾಲಕಿಯ ಯೋಗ ಮಾಡುವ ಭಂಗಿಗಳು ಎಲ್ಲರಿಗೂ ಸ್ಫೂರ್ತಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಶರಣ್ಯ, ಹೌದಾ? ಎಷ್ಟು ವರ್ಷದಿಂದ ಮಾಡ್ತೀಯಪ್ಪ ಇದನ್ನು ಯೋಗ? 2 ವರ್ಷದಿಂದ ಮಾಡ್ತಿರ್ತಿ. ನಿನಗೆ ಯಾರು ಗುರುಗಳು ಯಾರು ಹೇಳಿಕೊಟ್ಟಾರ? ನಿನಗೆ ಯೋಗ ಮಾಡ್ಬೇಕಂತ ಹೆಂಗೆ ಮನಸ್ಸು ಬಂತ? ಹಾಂ, ನೀನೇ ಮಾಡಿದಿ? ಹೌದಾ? ಡೈಲಿ ಮಾಡ್ತಿ? ಗುಡ್. ಎಷ್ಟನೇ ವರ್ಷ? 4th ಸ್ಟ್ಯಾಂಡರ್ಡ್.